ಹಾಯ್ ಸ್ನೇಹಿತರೆ, ನನ್ನ ಹೆಸರು ರಾಜಶೇಖರ ಅಂತ. ನಾನು VNR 6G ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. VNR 6G ಕ್ಲಾಸ್ ಅಂತಂದರೆ VNR 6G ಕ್ಲಾಸಸ್ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕಾಂಪಿಟೇಟರ್ ಆಗಿದ್ದೀನಿ. 10 ವರ್ಷ ಸರ್ಕಾರಿ ನೌಕರ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೇಳೋದೇನಪ್ಪ ಅಂತಂದರೆ, ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು ಅನ್ನೋ ಕಾರಣಕ್ಕೆ ನನ್ನ ಕೈಲಾದ್ರು ಸಹಾಯ ಮಾಡೋಣ, ಒಂದು PDF ಸಮೇತ ಕೊಡೋಣ ಅಂತಂದ್ಬಿಟ್ಟು ನಾನೇನು ಮಾಡಿದ್ದೆಪ್ಪ ಅಂದರೆ, ಎಲ್ಲರಿಗೂ ಉಚಿತವಾಗಿ PDF ಕೊಡ್ತೀನಿ, ಓದಲು ಸಹಾಯ ಮಾಡ್ತೀನಿ. ತಿರ್ಗಾ ಎಲ್ಲ ರೀತಿಯಾಗಲಿ ಅನುಕೂಲವಾಗಲು ನನ್ನ ಕೈಲಾದಷ್ಟು, ಉದಾಹರಣೆ ನಾವು ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ ಮತ್ತು ಸೈನ್ಸ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ ಎಲ್ಲ ಸಬ್ಜೆಕ್ಟ್ ಓದೋಕ್ಕಿಂತ ಪರ್ಟಿಕ್ಯುಲರಾಗಿ ಇಂಥ ಚಾಪ್ಟರ್ಗಳು ಓದಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಆ ಚಾಪ್ಟ್ರಲ್ಲಿ ಪಕ್ಕಾ ಕ್ವಶನ್ಸ್ ಬರುತ್ತೆ. ಉದಾಹರಣೆ ನೋಡಿ, ಇಲ್ಲಿ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತಂದರೆ, ಈ ಶಾಸನಗಳ ಬಗ್ಗೆ ಒಂದು ಕ್ವಶನ್ ಪಕ್ಕ ಇರುತ್ತೆ. ಶಾಸನಗಳಲ್ಲಿ ಒಂದು ಕ್ವಶನ್ ಇರುತ್ತೆ. ಈ ಶಾಸನಗಳಲ್ಲೂ ಒಂದು ಕ್ವಶನ್ ಇರುತ್ತೆ, ಯುದ್ಧಗಳಲ್ಲೂ ಒಂದು ಕ್ವಶನ್ ಇರುತ್ತೆ, ಧಾರ್ಮಿಕ ಚಳವಳಿ, ಭಕ್ತ ಚಳವಳಿ ಅದರಲ್ಲಿ ಒಂದು ಕ್ವಶನ್ ಇರುತ್ತೆ, ಕರ್ನಾಟಕೀಕರಣ, ಮೈಸೂರು ಸಂಸ್ಥಾನ ದಿವಾನರು, 1857 ದಂಗೆ, ಗಾಂಧಿ ಯುಗ, ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ಅಕ್ಬರ್ ಬಗ್ಗೆ, ಔರಂಗಜೇಬನ್ ಬಗ್ಗೆ ಒಂದು ಕ್ವಶನ್ ಇರುತ್ತೆ, ಶಿವಾಜಿ ಬಗ್ಗೆ, ಬಾದಾಮಿ ಚಾಲುಕ್ಯರು ಹೊಯ್ಸಳರು, ದೆಹಲಿ ಸುಲ್ತಾನರು ಮೊಘಲರು, ಗೌರವ್ ಜನರಲ್ ಬಗ್ಗೆ ಪಕ್ಕ ಒಂದು ಕ್ವಶನ್ ಇರುತ್ತೆ. ನಾನು ಹೇಳೋದು ಏನಂತಂದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಇತಿಹಾಸ ಸಂಬಂಧಪಟ್ಟಂಗೆ ಇಷ್ಟಾಯಿತು. ಸಂವಿಧಾನ ಸಂಬಂಧಪಟ್ಟಂಗೆ, ಸಂವಿಧಾನದಲ್ಲಿ ಮುಖ್ಯವಾಗಿ ಅಲ್ಲಿ ಭಾಗಗಳಾಗಲಿ, DPSP ಆಗಲಿ, ಸಂವಿಧಾನೇತರ ತಿರ್ಗಾ ರಾಷ್ಟ್ರಪತಿ ಬಗ್ಗೆ, ಸುಪ್ರೀಂ ಕೋರ್ಟು, ಈ ಥರ ಹಲವು ಟಾಪಿಕ್ಗಳಲ್ಲಿ ಕಂಪಲ್ಸರಿ ಎಕ್ಸಾಮ್ ಬರೋವು ಪ್ರಶ್ನೆಗಳಿರ್ತವೆ. ಅದನ್ನು ಪಾಯಿಂಟ್ ಮಾಡಿಬಿಟ್ಟು ನಾನು ಕ್ವಶನ್ ಪೇಪರ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಯಾವುದೇ ಕಾರಣ ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿಲ್ಲ. ನೀವೆಲ್ಲರೂ ಫಾಲೋ ಮಾಡಿದ್ರೆ ಪರವಾಗಿಲ್ಲ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಚಾಪ್ಟ್ರುಗಳು, ಹಿಸ್ಟ್ರಿ ಆಗಲಿ, ಸೈನ್ಸ್ ಆಗಲಿ, ಮೆಂಟಲ್ ಎಬಿಲಿಟಿ ಆಗಲಿ, ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟಿಗೆ ನಾನು ಅನುಕೂಲ ಮಾಡೋಂಗೆ PDF ಸಮೇತ ಕೊಡ್ತೀನಿ. ಪರ್ಟಿಕ್ಯುಲರಾಗಿ ಕ್ವಶನ್ಸ್ ತೆಗೆದು ನಿಮ್ಗೆ ತೋರಿಸ್ತೀನಿ, ಈ ಥರ ಕೇಳಿದ್ದಾರೆ ಎಕ್ಸಾಮ್ಗೆ ಅಂತ. ಫಸ್ಟ್ ಕ್ವಶನ್ ನೋಡೋಣ, ಲೆಟ್ಸ್ ಗೋ ಫಾಸ್ಟ್. ಈ ಬೆಸ್ನಗರ ಸ್ತಂಭ ಶಾಸನದಲ್ಲಿ ಯಾವುದು ಭಾಗವತ್ ಎಂದು ಉಲ್ಲೇಖಿಸಲಾಗಿದೆ? ಬೆಸ್ನಗರ ಸ್ತಂಭ ಶಾಸನಗಳಲ್ಲಿ ಕೆಳಗಿನ ಯಾವುದು ಭಾಗವತ್ ಎಂದು ಉಲ್ಲೇಖಿಸಲಾಗಿದೆ ಅಂತಂದರೆ, ಈ ಎಲಿಡೋರಸ್ ಎಂಬ ವ್ಯಕ್ತಿ ಇದ್ದಾನೆ. ಅವನು ಬೆಸ್ನಗರ ಸ್ತಂಭ ಶಾಸನ 2ನೇ ಶತಮಾನದಲ್ಲಿ ಶೃಂಗಾರ ರಾಜ ವಾಸುದೇವ ಕಣ್ವ ಅವನ ಬಗ್ಗೆ ಬರೀತಾನೆ. ಬೆಸ್ನಗರ ಸ್ತಂಭ ಶಾಸನ, ಶೃಂಗಾರ ರಾಜ, ದೇವರುಗಳು ದೇವ ಎಂದು ಈ ಶಾಸನದಲ್ಲಿ ಎಲಿಡೋರಸ್ ಇನ್ನೂ ವಿವರಿಸಿದ್ದಾನೆ. ಮತ್ತು ಅವರ ಶಾಸನಗಳಲ್ಲಿ ವಾಸುದೇವ ಕಣ್ವನು ಭಾಗವತ, ಪರಮ ಭಾಗವತ ಎಂದು ಕರೀತಾರೆ. ಅದಾದಮೇಲೆ ನೋಡಿ, ಒಂದಿಸ್ಬರ ಕೇಳಿದ್ದಾರೆ. ಮೌರ್ಯರು ಬಂದ್ಬಿಟ್ಟು ಮಸ್ಕಿ ಶಾಸನ, ಕದಂಬರ ಬಂದ್ಬಿಟ್ಟು ಅಲಿಮಿಡಿ ಶಾಸನ, ಬಾದಾಮಿ ಚಾಲುಕ್ಯರು ಐಹೊಳೆ ಶಾಸನ, ರಾಷ್ಟ್ರಕೂಟರು ಬಂದ್ಬಿಟ್ಟು ಎಲ್ಲೋರದ ಕೈಲಾಸ ದೇವಾಲಯ. ನೋಡಿ, ಕಳಿಂಗ ಯುದ್ಧದ ಬಗ್ಗೆ, ಕಳಿಂಗ ಯುದ್ಧದಿಂದ ಅಶೋಕನ ಮೇಲಾದ ಪ್ರಭಾವವನ್ನು ಕೆಳಗಡೆಯಲ್ಲಿ ಕಾಣಬಹುದು. ಕಳಿಂಗ ಯುದ್ಧ ಅಶೋಕನ ಮೇಲೆ ಆದ ಪ್ರಭಾವವನ್ನು ಕೆಳಗಡೆಯಲ್ಲಿ ಕಾಣಬಹುದು. ಶಿಲಾಶಾಸನಗಳು, ಸ್ತಂಭ ಶಾಸನಗಳು, ಭೂ ಸಾಧನಗಳು ಅವುಗಳಲ್ಲಿ ಅಲ್ಲ. ಮುಖ್ಯ ಶಿಲಾಶಾಸನಗಳು ಅತಿ ಹೆಚ್ಚು ಅಶೋಕನ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅದಾದಮೇಲೆ ಈ ಶಿಲಾಶಾಸನಗಳು ಮುಖ್ಯವಾಗಿ ಈ ಎಪಿಗ್ರಫಿ ಅಂದರೆ ಶಾಸನಗಳ ಬಗ್ಗೆ ಅಧ್ಯಯನ ಮಾಡಿದರೆ ಎಪಿಗ್ರಫಿ ಅಂತ ಕರೀತಾರೆ. ಅಶೋಕನ ಸಿಂಹಾಸನದ ಅಲಂಕರಿಸಿದ 8ನೇ ವರ್ಷದಲ್ಲಿ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೀತು. ಯಾರಪ್ಪ ಅಂದರೆ ವರ್ಷದ ಕರವೇಲ. ಕಳಿಂಗ ಯುದ್ಧ ವರ್ಷದ ರಾಜ ಕರವೇಲ ಜೊತೆ ಯುದ್ಧ ನಡೆಯುತ್ತೆ. ಇದರಿಂದ
ಜುಗುಪ್ಸ ಅಂದ್ಬಿಟ್ಟು ಅವನು ಸಮಾಜ ಕಾರ್ಯಗಳು ಕಲ್ಯಾಣ ಕಾರ್ಯಗಳು ಕೈಗೊಳ್ತಾನೆ. ಇದ್ರ ಬಗ್ಗೆ ವಿವರಿಸಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಮಿಡಿ ಶಾಸನ ಬಂದ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿದೆ. ಹಾಸನ ಜಿಲ್ಲೆಯಿದೆ. ಕಾಕಸ್ತವರ್ಮ ರಚನಾಕಾರ ಆಗಿರ್ತಾನೆ. ಇದು ದಾನ ಶಾಸನವಾಗಿರುತ್ತೆ. ಇದೊಂದು ದಾನ ಶಾಸನವಾಗಿರುತ್ತೆ. ಕನ್ನಡದ ಪ್ರಥಮ ಶಾಸನ ಎಚ್ ಎಂ ಕೃಷ್ಣ ಶೋಧಿಸ್ತಾರೆ. ಕದಂಬರ ಬಗ್ಗೆ ಮಾಹಿತಿ ಒಳಗೊಂಡಿದೆ. ತಿರ್ಗಾ ತಾಳಗುಂದ ಶಾಸನ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತಾಳಗುಂದ ಗ್ರಾಮದಲ್ಲಿ ಇದೆ. ಕಾಕಸ್ತವರ್ಮದಿಂದ ರಚನೆ ಆಗಿತ್ತು. ಕವಿ ಕುಬ್ಜ ಕೆತ್ತನಗಾರ ಆಗಿರ್ತಾನೆ. ಸಂಸ್ಕೃತದ ಮೊದಲ ಶಾಸನ ಇದು. ಚಂದ್ರವಳ್ಳಿ ಶಾಸನ ಇದು ಶಿವಮೊಗ್ಗದಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಸಂಸ್ಕೃತ ಭಾಷೆಯಲ್ಲಿದೆ ಚಂದ್ರವಳ್ಳಿ ಶಾಸನ. ಮಯೂರವರ್ಮನು ಪ್ರಾಣೇಶ್ವರ ಹೆಸರಿನಲ್ಲಿ ಕೆರೆಯನ್ನು ಕಟ್ಟಿಸ್ತಾನೆ. ಮಯೂರವರ್ಮ ಇದ್ದಾನಲ್ಲ, ಅವನು ಪ್ರಾಣೇಶ್ವರ ಎಂಬ ಹೆಸರಿನಲ್ಲಿ ಶಾಸನವನ್ನು ಕಟ್ಟಿಸಿದ. ಆಲಿಸಿ ಶಾಸನ ಬಂದ್ಬಿಟ್ಟು ಇದು ಬೆಳಗಾವಿ ಹತ್ತಿರದಲ್ಲಿದೆ. ಕಾಕಸ್ತವರ್ಮದಿಂದ ರಚನೆ ಆಗಿತ್ತು. ಕಾಕಸ್ತವರ್ಮನನ್ನು ಕದಂಬ ಕುಲಭೂಷಣ ಅಥವಾ ಭವ್ಯ ವ್ಯಕ್ತಿ ಎಂದು ಕರೆಯುತ್ತಾರೆ. ಆಲಿಸಿ ಶಾಸನದಲ್ಲಿ ಕಾಕಸ್ತವರ್ಮನ ಬಗ್ಗೆ ತುಂಬ ಶಾಸನಗಳಿದ್ದಾವೆ. ಅದರಲ್ಲಿ ಕದಂಬ ಕುಲಭೂಷಣ ಎಂದು ಇನ್ನು ಕರೀತಾರೆ. ಬೇಲೂರು ಶಾಸನ ಏನಪ್ಪ ಅಂತಂದರೆ, ಇದು ಹಾಸನ ಜಿಲ್ಲೆ ಬೇಲೂರಿನಲ್ಲಿದೆ. ವಿಷ್ಣುವರ್ಧನ ಬಿಟ್ಟಿದೇವ ಅವನ ರಾಣಿ ಶಾಂತಲೆ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಂದಿಗುಂಪ ಶಾಸನ ಬಂದ್ಬಿಟ್ಟು ಇದು 1ನೇ ಶತಮಾನದ ರಚನೆ ಆಗಿತ್ತು. ಒರಿಸ್ಸಾದ ಭುವನೇಶ್ವರ ಬಳಿ ಉದಯಗಿರಿ ಬೆಟ್ಟದಲ್ಲಿ ಆದಿಗುಂಪ ಶಾಸನ ಇದೆ. ಅದು ಆದಿಗುಂಪ ಶಾಸನ. ಇದು ಕಳಿಂಗದ ಇತಿಹಾಸದ ಬಗ್ಗೆ ಹೇಳುವ ಏಕೈಕ ಶಾಸನ. ಅಂದರೆ ಒರಿಸ್ಸಾದ ಕಳಿಂಗ ಇದಲ್ಲ, ಅಲ್ಲಿ ಅದರ ಇತಿಹಾಸದ ಬಗ್ಗೆ ಹೇಳುತ್ತೆ. ಯಾವ ಶಾಸನಪ್ಪ ಅಂತಂದರೆ ಇದು ಆದಿಗುಂಪ ಶಾಸನ. ಐಹೊಳೆ ಶಾಸನ ಬಂದ್ಬಿಟ್ಟು ಇದು ರವಿಕೀರ್ತಿ ರಚನೆ ಮಾಡ್ತಾನೆ. ಇದು ಸಂಸ್ಕೃತದಲ್ಲಿದೆ. ಐಹೊಳೆ ಶಾಸನ ಇದೆ, ಸಂಸ್ಕೃತದಲ್ಲಿದೆ. ಇದು ಇಮ್ಮಡಿ ಪುಲಕೇಶ ಬಗ್ಗೆ ಮಾಹಿತಿಯನ್ನು ಸೇರಿದೆ. ಇಮ್ಮಡಿ ಪುಲಕೇಶನ ಬಗ್ಗೆ ಇಲ್ಲಿ ಏನಪ್ಪ ಅಂದರೆ, ಇಮ್ಮಡಿ ಪುಲಕೇಶ ಮತ್ತು ಹರ್ಷವರ್ಧನ ನಡುವೆ ನರ್ಮದಾ ಕಾಳಗ ನಡೆಯುತ್ತೆ. ಯಾರ ನಡುವೆ? ನರ್ಮದಾ ಕಾಳಗ. ಯಾರು? ಹರ್ಷವರ್ಧನ ಇಮ್ಮಡಿ ಪುಲಕೇಶ. ಇಲ್ಲಿ ಉತ್ತರ ಪತೇಶ್ವರ ಅಂತ ಏನು ಕರೀತಾರೆ. ದಕ್ಷಿಣ ಪತೇಶ್ವರ ಎಂದು ಕರೀತಾರೆ. ಇದರಲ್ಲಿ ಗೆಲುವಾಗುತ್ತೆ. ಅಲಹಾಬಾದ್ ಸ್ತಂಭ ಶಾಸನ ಬಂದ್ಬಿಟ್ಟು ಕತ್ರು ಅರಿಶಿಣ ಆಗಿರ್ತಾನೆ. ಇದು ಸಮುದ್ರಗುಪ್ತನ ಬಗ್ಗೆ ಮಾಹಿತಿಯನ್ನು ಹೇಳುತ್ತೆ. ಅಲಹಾಬಾದ್ ಸ್ತಂಭ ಶಾಸನ ಇದು ಸುವರ್ಣಯುಗ, ಗುಪ್ತರ ಕಾಲ ಸುವರ್ಣಯುಗ ಅಂತ ಅಂದ್ಬಿಟ್ಟು ಸಮುದ್ರಗುಪ್ತನ ದಂಡಯಾತ್ರೆಗಳು ಮಾಹಿತಿ ಹೇಳುತ್ತೆ.
ಅಶೋಕನು ಕೆತ್ತಿಸಿದ ಕೌಸಂಬಿಯ ಸ್ತಂಭ ಶಾಸನದ ಮೇಲೆ ಕೆತ್ತಿಸಲಾಗಿದೆ. ಅಲಹಾಬಾದ್ ಸ್ತಂಭ ಶಾಸನ ಎಲ್ಲಿದೆ? ಅಶೋಕನು ಕೆತ್ತಿಸ್ತಾನಲ್ಲ, ಕೌಸಂಬಿಯ ಸ್ತಂಭ ಶಾಸನ ಇದೆಯಲ್ಲ, ಅದರ ಮೇಲೆ ಕೆತ್ತಲಾಗಿದೆ. 33 ಸಾಲುಗಳನ್ನು ಹೊಂದಿದೆ. ಇದು ಅಲಹಾಬಾದ್ ಸ್ತಂಭ ಶಾಸನ 33 ಸಾಲುಗಳನ್ನು ಹೊಂದಿದೆ. ಓಕೆ, ಹಲ್ಮಿಡಿ ಶಾಸನ ಬಂದ್ಬಿಟ್ಟು 16 ಸಾಲುಗಳನ್ನು ಹೊಂದಿದೆ. ಇದು 33 ಸಾಲು ಹೊಂದಿದೆ. ಗಿರ್ನಾರ ಶಾಸನ ಬಂದು 5ನೇ ಶತಮಾನದಲ್ಲಿ ಗುಜರಾತ್ನ ಜುನಾಗಢದಲ್ಲಿ ನಿರ್ಮಾಣ ಆಯಿತು. ಚಂದ್ರಗುಪ್ತ ಮೌರ್ಯ ಸುದರ್ಶನ ಸರೋವರ ನಿರ್ಮಾಣ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಇದರ ಪುಷ್ಯಮಿತ್ರ ಮೌರ್ಯರಿಂದ ಗುಪ್ತರವರು ಮಾಹಿತಿ ಇದೆ. ಆಮೇಲೆ ಪುಷ್ಯಗುಪ್ತ ಅಧಿಕಾರಿ ಅವನ ನಿರ್ಮಿಸಿದನಂತೆ. ಯಾವ್ದನ್ನಪ್ಪ ಅಂದ್ರೆ ಗಿರ್ನಾರ್ ಶಾಸನ, ಪುಷ್ಯಮಿತ್ರ ಗುಪ್ತ. ಆಮೇಲೆ ಈ ರುದ್ರಧಾಮ ಬಂದ್ಬಿಟ್ಟು ಸುದರ್ಶನ್ ಸರೋವರನ ಕಟ್ಟಿಸ್ತಾನೆ. ರುದ್ರಧಾಮ ನೋಡಿ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಈ ರುದ್ರಧಾಮ ಸುದರ್ಶನ ಸರೋವರ ಕಟ್ಟಿಸಿದ ಒಂದನೇ ರುದ್ರಧಾಮ. ಮೈರೋಲಿ ಸ್ತಂಭ ಶಾಸನ ದೆಹಲಿಯ ಕುತುಬ್ ಮಿನಾರ್ ಬಳಿ ಇದೆ. ಚಂದ್ರಗುಪ್ತ ವಿಕ್ರಮಾದಿತ್ಯನ ಬಗ್ಗೆ ವಿಪುಲವಾದ ಮಾಹಿತಿಯನ್ನು ಹೊಂದಿದೆ. ಮೈರೋಲಿ ಕಬ್ಬಿಣ ಸ್ತಂಭ ದೆಹಲಿಯ ಕುತುಬ್ ಮಿನಾರ್ ಬಳಿ ಇದೆ. ಇದು ಚಂದ್ರಗುಪ್ತ ವಿಕ್ರಮಾದಿತ್ಯ ಇದನ್ನಲ್ಲ, ಅವನ ಬಗ್ಗೆ ವಿಪುಲವಾದ ಮಾಹಿತಿಯನ್ನು ಎರಡನೇ ಚಂದ್ರಗುಪ್ತ, ಅದರಲ್ಲಿ ಯಾರಪ್ಪ ಅಂದರೆ ಎರಡನೇ ಚಂದ್ರಗುಪ್ತನ ಬಗ್ಗೆ ಮಾಹಿತಿ ಹೊಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಉತ್ತರ ಮೇರೂರು ಶಾಸನ 1ನೇ ಪರಂಗತ ಕಾಲದಲ್ಲಿ ನಿರ್ಮಾಣ ಆಯಿತು. ಗ್ರಾಮಾಡಳಿತ ಬಗ್ಗೆ ಮಾಹಿತಿ ಹೊಂದಿದೆ. ಬಾದಾಮ್ ಶಾಸನ ಕಪ್ಪೇರ್ಪಡಿ ಶಾಸನ ರಚನೆ ಆಗಿದ್ದು ತ್ರಿಪದಿ ಶಾಸನವಾಗಿದೆ. ಮಂಗಳೇಶನ ಬಗ್ಗೆ ಹೊಡಿಸಿದೆ ಮಾಹಿತಿ. ಮಂಗಳೇಶನ ಬಗ್ಗೆ ಕಪ್ಪೇರ್ಪಡಿ ನಿರ್ಮಿಸಿದ್ದು, ಆದರೆ ಮಂಗಳೇಶನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಕವಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ಸಂಸ್ಕೃತದ ಮೊದಲ ಶಾಸನ ಬಂದ್ಬಿಟ್ಟು ತಾಳಗುಂದ. ತಿರ್ಗಾ ಮೊದಲ ತ್ರಿಪದಿ ಶಾಸನ, ಇದೆಲ್ಲ ಬಾದಾಮಿಯ ಕಪ್ಪೇರ್ಪಡಿ ಶಾಸನ. ರುಂಬುಂದೆ ಶಾಸನ ಇದು ಅಶೋಕನ ಕಾಲದಲ್ಲಿ ನಿರ್ಮಾಣ ಆಯಿತು. ಬುದ್ಧನ ಜನ್ಮದ ಬಗ್ಗೆ ಮಾಹಿತಿ ನೀಡುತ್ತದೆ. ತೆರಿಗೆ ವಿನಾಯಿತಿ ಬಗ್ಗೆ ಮಾಹಿತಿ ಇದೆ. ಹೆಬ್ಬೆಟ್ಟು ಶಾಸನ
ದುರ್ವಿನೀತ ಕಾಲದಲ್ಲಿ ಹೊರಡಿಸಲಾಗಿದೆ. ಗಂಗರ ವಂಶದ ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಂದರೆ ಗಂಗರ ವಂಶದ ಕಾಲಾನುಕ್ರಮ ಎಣಿಕೆಯಲ್ಲಿ ತಿಳಿಸಲು ಹೆಬ್ಬೆಟ್ಟು ಶಾಸನ ಇದು ದುರ್ವಿನೀತನ ಕಾಲದ ರಚನೆ ಆಗಿತ್ತು. ಏನು ಹೇಳುತ್ತೆ? ಗಂಗವಂಶದ ರಾಜರುಗಳ ಕಾಲಾನುಕ್ರಮ ತಿಳಿಸೋ ಬಗ್ಗೆ ಹೇಳುತ್ತೆ. ಆತಕೂರು ಶಾಸನ ಇದು ಮಂಡ್ಯ ಜಿಲ್ಲೆಯ ಮದ್ದೂರಲ್ಲೈತೆ. 3ನೇ ಕೃಷ್ಣ ಹೊರಡಿಸ್ತಾನೆ. ಇದು ಕಾಳಿ ಎಂಬ ನಾಯಿಯ ಬಲಿದಾನದ ಬಗ್ಗೆ ಹೇಳುತ್ತೆ. ಕಾಳಿ ಎಂಬ ಬಲಿದಾನದ ಬಗ್ಗೆ ಹೇಳುತ್ತೆ. 3ನೇ ಕೃಷ್ಣ ರಚನೆ ಮಾಡಿರ್ತಾನೆ. ಅದಾದಮೇಲೆ ನಾಸಿಕ್ ಶಾಸನ ಬಂದ್ಬಿಟ್ಟು ಗೌತಮಿ ಪುತ್ರ ಶಾತಕರ್ಣಿ ನಾಸಿಕ್ ಶಾಸನ ಹೊರಡಿಸಿರ್ತಾಳೆ. ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಅವ್ರ ತಾಯಿ ಹೊರಡಿಸಿರ್ತಾಳೆ. ಗೌತಮಿ ಶಾಸನ ಭೋಜರಾಜ, ಗ್ವಾಲಿಯರ ಶಾಸನ ಭೋಜರಾಜ ನಿರ್ಮಾಣ ಮಾಡಿರ್ತಾನೆ. ಕುಡಿಮಿಯ ಶಾಸನ 1ನೇ ಮಹೇಂದ್ರ ವರ್ಮ ಮತ್ತು ಬಿತ್ತಗಿರಿ ಶಾಸನ ಬಂದ್ಬಿಟ್ಟು ಸ್ಕಂದ ಗುಪ್ತ. ಬೇಗೂರು ಶಾಸನಪ್ಪ ಅಂತಂದರೆ ಬೇಗೂರು ಶಾಸನ ಇದು ಬೆಂಗಳೂರು ಎಂಬ ಪದ ಬಂದಿದೆ. ಬೇಗೂರು ಶಾಸನದಲ್ಲಿ ಬೆಂಗಳೂರು ಪದ ಬಂದಿದೆ. ಅಲ್ಲಿ ಬೇಗೂರು ಶಾಸನದಲ್ಲಿ ವೀರಗಲ್ಲಿನಲ್ಲಿ ಕೆತ್ತಲಾಗಿದೆ. ಗಂಗರು ಇದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಬಗ್ಗೆ. ಸೋಹನ್ಗಮ್ ರಾಜ್ಯದ ಉಂಟಾಗಬಹುದಾದ ವಿಕೋಪದ ಪರಿಸ್ಥಿತಿಗಳಿಗೆ ಆಹಾರ ಧಾನ್ಯಗಳ ಇಡುತ್ತಿದ್ದ ಬಗ್ಗೆ ಅತ್ಯಂತ ಮೊದಲ ರಾಜಾಜ್ಞೆ. ಇವುಗಳಲ್ಲಿ ಯಾವ ಪುರಾತನ ಅಂದರೆ ಆಹಾರ ಧಾನ್ಯಗಳು ಎಲ್ಲಿ ಶೇಖರಣೆ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ಒಂದು ಶಾಸನ ರಚಿಸಲಾಗಿದೆ. ಇದು ಸೋಹಂಗಮ್ ತಾಮ್ರ ಶಾಸನ ಅಂತ. ಇದ್ರ ಬಗ್ಗೆ ಏನಪ್ಪ ಮಾಹಿತಿ ಅಂದರೆ ಇದು ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿದೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿದ್ದಾರೆ. ಇದು ಶಾಖಕ್ಷತ್ರಪರು ರುದ್ರಧಾಮ ಸುದರ್ಶನ ಕೆರೆಯನ್ನು ಯಾವ ಥರ ನಿರ್ಮಾಣ ಮಾಡಿದ ಇದೊಂದು ದೊಡ್ಡ ಕೆರೆ ಅಂತ ಹೇಳಿದ್ದಾನೆ. ಯಾರು? ರುದ್ರಧಾಮ. ಆಮೇಲೆ ಈ ಶಾಸನಕರ್ತರು ಸುದರ್ಶನ ತಟಾಕ ಸಂಸ್ಕಾರ ಗ್ರಂಥ ಎಂಬ ವರ್ಣಿಸಲಾಗಿದೆ. ಮೌರ್ಯರ ಕಾಲದಿಂದ ಗುಪ್ತರ ಕಾಲದ ಮಾಹಿತಿಯನ್ನು ಇದನ್ನು ಒಳಗೊಂಡಿದೆ. ಇದರಲ್ಲಿ ಸೋಹಂಗಮ್ ಶಾಸನ ಇದು ಉತ್ತರ ಪ್ರದೇಶದಲ್ಲಿದೆ. ಜುನಗಡ ಶಾಸನ ಬಂದ್ಬಿಟ್ಟು ಇದು 1ನೇ ರುದ್ರಧಾಮ. ಐಹೊಳೆ ಶಾಸನ ಬಂದ್ಬಿಟ್ಟು 2ನೇ ಪುಲಕೇಶಿ. ಅಲಹಾಬಾದ್ ಸ್ತಂಭ ಶಾಸನ ಬಂದ್ಬಿಟ್ಟು ಸಮುದ್ರಗುಪ್ತ. ಮಹಾಕೂಟ ಶಾಸನ ಬಂದ್ಬಿಟ್ಟು ಮಂಗಳೇಶ. ನೋಡಿ, ಜುನಗಡ 1ನೇ ರುದ್ರಧಾಮ. ಐಹೊಳೆ ಬಂದ್ಬಿಟ್ಟು ರವಿಕೀರ್ತಿ ರಚನೆ ಮಾಡ್ತಾನೆ. ಇಮ್ಮಡಿ ಪುಲಕೇಶಿ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಅಲಹಾಬಾದ್ ಬಂದ್ಬಿಟ್ಟು ಹರಿಶ್ಚಂದ್ರ ರಚನೆ ಮಾಡ್ತಾನೆ. ಸಮುದ್ರಗುಪ್ತನ ಬಗ್ಗೆ ಮಾಹಿತಿ ನೀಡುತ್ತದೆ. ಮಹಾಕೂಟ ಸ್ತಂಭ ಶಾಸನ ಮಂಗಳೇಶನಿಂದ ರಚನೆ ಆಗಿರುತ್ತದೆ. ಇದು 1ನೇ ಕೀರ್ತಿವರ್ಮ ಮತ್ತು 1ನೇ ಪುಲಕೇಶಿ ಬಗ್ಗೆ ಸಾಧನೆ ಬಗ್ಗೆ ಹೇಳುತ್ತದೆ. ಆಮೇಲೆ ಜುನಗಡ ಶಾಸನ ಬಂದ್ಬಿಟ್ಟು ಇದು ಪಶ್ಚಿಮ ಕ್ಷತ್ರಪರ ಬಗ್ಗೆ ಮಾಹಿತಿ ಹೇಳುತ್ತೆ. ಮತ್ತು ಆದಿಗುಂಪ ಶಾಸನ ಬಂದ್ಬಿಟ್ಟು ಕರವೇಲನ ಬಗ್ಗೆ ಮಾಹಿತಿ ಹೇಳುತ್ತೆ. ಈ ನಾಸಿಕ್ ಶಾಸನ ಬಂದ್ಬಿಟ್ಟು ಶಾತವಾಹನನ ಬಗ್ಗೆ ಹೇಳುತ್ತೆ. ಮತ್ತು ಮಧುಬನ ಶಾಸನ ಬಂದು ವರ್ಧಮಾನನ ಬಗ್ಗೆ ಮಾಹಿತಿ ಹೇಳುತ್ತೆ. ಜುನಗಡ 1ನೇ ರುದ್ರಧಾಮ. ಆದಿಗುಂಪ ಕರವೇಲನ ಬಗ್ಗೆ ಕಳಿಂಗದ ಅರಸನ ಬಗ್ಗೆ ಹೇಳುತ್ತೆ. ಆಮೇಲೆ ಪ್ರಾಚೀನ ಭಾರತದಲ್ಲಿ ಯಾವ ಲಿಪಿಯನ್ನು ಬಲದಿಂದ ಎಡಕ್ಕೆ ರಚಿಸಲಾಗಿತ್ತು? ಅಂದ್ಬಿಟ್ಟು ಖರೋಷ್ಠಿ ಲಿಪಿ ಬಲದಿಂದ ಎಡಕ್ಕೆ. ಬ್ರಾಹ್ಮಿ ಲಿಪಿ ಬಂದ್ಬಿಟ್ಟು ಎಡದಿಂದ ಬಲಕ್ಕೆ. ಖರೋಷ್ಠಿ ಲಿಪಿ ಬಂದ್ಬಿಟ್ಟು ಬಲದಿಂದ ಎಡಕ್ಕೆ. ನೋಡಿ, ಫಸ್ಟು ಬಲದಿಂದ ಎಡಕ್ಕೆ ಯಾವ ಲಿಪಿ? ಎಡದಿಂದ ಬಲಕ್ಕೆ ಯಾವ ಲಿಪಿ? ಎಡದಿಂದ ಬಲಕ್ಕೆ ಬಂದ್ಬಿಟ್ಟು ನೋಡಿ, ಖರೋಷ್ಠಿ ಲಿಪಿ ಬಲದಿಂದ ಎಡಕ್ಕೆ. ಖರೋಷ್ಠಿ ಲಿಪಿ ಮತ್ತು ಅರೇಬಿಕ್ ಇದು ಬ್ರಾಹ್ಮಿ ಲಿಪಿ. ಇದು ಬಲದಿಂದ ಎಡಕ್ಕೆ, ಹೀಗೆ ಎಡದಿಂದ ಬಲಕ್ಕೆ. ಇದು ಬ್ರಾಹ್ಮಿ. ಇದು ಬಂದ್ಬಿಟ್ಟು
ಕೇಳಿದ್ದಾರೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಕೆಲವು ಲಿಪಿಗಳ ಬಗ್ಗೆ ಮಾಹಿತಿ ಹೇಳ್ತೀನಿ. ಈ ಶಾಸನಗಳು ಬಂದ್ಬಿಟ್ಟು ಅಶೋಕ ಮುಖ್ಯವಾದ ಶಾಸನಗಳು ಬಂದ್ಬಿಟ್ಟು ಬ್ರಾಹ್ಮಿ ಲಿಪಿಯಲ್ಲಿದೆ, ಗ್ರೀಕು, ಕುರೋಷ್ಟಿ, ಅರೇಬಿಕು, ಆದಮೇಲೆ ದೇವನಾಗರಿ ಲಿಪಿಯಲ್ಲಿದೆ. ಏನು 5 ಭಾಷೆಗಳು ಬರಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿ ಇದು ಹೆಚ್ಚಾಗಿ ಶಾಸನಗಳಲ್ಲಿ ಕಂಡುಬರುತ್ತದೆ. ಇದು ಬೋಧನಾ ಭಾಷೆ ಆಗಿರ್ತದೆ. ಬೋಧನಾ ಭಾಷೆ ಶಾಸನಗಳು ಹೆಚ್ಚಾಗಿ ರಚನೆ ಯಾವ ಬ್ರಾಹ್ಮಿ ಲಿಪಿಯಲ್ಲಿ ರಚನೆ ಆಗಿರೋ ಶಾಸನಗಳೆಂದರೆ ಕಲ್ಲು ಮತ್ತು ಲೋಹದ ಪೆಡಸ್ಟಾಲ್ ತೊಗಟೆ ಎಲೆ ಮೇಲೆ ಬರವಣಿಗೆ ಏನಂತಪ್ಪ ಅಂದರೆ ಶಾಸನಗಳನ್ನು ಕರೀತಾರೆ. ಎಲೆಗಳು, ತೊಗಟೆಗಳು, ಬಂಡೆಗಳ ಮೇಲೆ ನಿರ್ಮಾಣ ಮಾಡಿ ಶಾಸನಗಳನ್ನು ಕರೀತಾರೆ. ಹಲ್ಮಿಡಿ ಶಾಸನ 16 ಸಾಲುಗಳನ್ನು ಹೊಂದಿದೆ. ಹಲ್ಮಿಡಿ ಎಷ್ಟು 16. ಅವು ಓದ್ದಂಗೆ ನಾವು ಅಲಹಾಬಾದ್ ಸ್ತಂಭ ಶಾಸನ 33 ಇದೆ. ಓಕೆ, ಹಲ್ಮಿಡಿ ಬಂದ್ಬಿಟ್ಟು 16 ಇದೆ. ದಕ್ಷಿಣ ಭಾರತದ ಕಾಲಭ್ರಮ ಉಲ್ಲೇಖಿಸುವ ದಾಖಲೆ ಯಾವುದಪ್ಪ ಅಂದರೆ ವೆಲ್ಲುಗುಡಿ ಶಾಸನ. ಕಾಲಭ್ರಮ ಬರೋದು ಅಂದರೆ ಟೈಮ್ ಬಗ್ಗೆ ಎದರಲ್ಲಿ ತಿಳಿಸಲಾಗಿದೆ? ವೆಲ್ಲುಗುಡಿ ಶಾಸನದಲ್ಲಿ ತಿಳಿಸಲಾಗಿದೆ. ಮತ್ತು ದೊಡ್ಡ ಹರಪ್ಪನ್ ಶಾಸನ ಯಾವುದಪ್ಪ ಎಲ್ಲಿ ದೊರೆತಿದೆ ಅಂತಂದರೆ ಧೋಲವೀರದಲ್ಲಿ ದೊರೆತಿದೆ. ಆ ಧೋಲವೀರ ಹರಪ್ಪ ಪಳೆಯುಳಿಕೆ ಇದೆಯಲ್ಲ, ಅಲ್ಲಿ ಸಿಕ್ಕಿದೆ. ಧೋಲವೀರದಲ್ಲಿ ಕಂಡಿಡಿದರಪ್ಪ ಜೆ.ಪಿ. ಜೋಶಿ ಆಗಿರ್ತಾನೆ. ಆ ಶಿಲಾಶಾಸನಗಳು ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಂಡುಬರುವ ಏಕ ಸನ್ನತಿ. ಅಶೋಕನ ಪ್ರಮುಖ ಶಾಸನಗಳು ಸನ್ನತಿಯಲ್ಲಿ ಕಂಡುಬರ್ತವೆ. ಬ್ರಹ್ಮಗಿರಿ ಶಾಸನವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಬಂಡೆಗಲ್ಲು ಶಾಸನ ಆಗಿರುತ್ತೆ. ಬಿ.ಎಲ್. ರೈಸ್ ಎಂಬವರು ಅದನ್ನು ಪತ್ತೆಸ್ತಾರೆ. ಗವಿಮಠ ಶಾಸನ ಕೊಪ್ಪಳ ಜಿಲ್ಲೆಯಲ್ಲಿದೆ. ಎನ್.ಬಿ. ಸಾಮಶಾಸ್ತ್ರಿ ಏನು ಮಾಡ್ತಾರಪ್ಪ ಅಂದರೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಎನ್.ಬಿ. ಸಾಮಶಾಸ್ತ್ರಿ. ಇದರ ಮಸ್ಕಿ ಶಾಸನ ಲಿಂಗರಸೂರಲ್ಲಿದೆ. ಇದು ಫ್ರಾನ್ಸಿಸ್ ಬೇಡನ್ ಎಂಬವನು ಕಂಡುಹಿಡಿತಾನೆ. ಅಶೋಕನು ದೇವಾಂಪ್ರಿಯ ಅಶೋಕ ಎಂದು ಇದರಲ್ಲಿ ಕರೀತಾರೆ. ಏನು ಕರೀತಾರೆ? ದೇವಾನಾಂಪ್ರಿಯ ಅಶೋಕ ಅಂತ ಕರೀತಾರೆ. ಸನ್ನತಿ ಬಂದ್ಬಿಟ್ಟು ಅದು ಯಾದಗಿರಿ ಜಿಲ್ಲೆ ಇದೆ. ಚಂದ್ರಾಂಬಾ ದೇವಾಲಯದ ಮೇಲೆ ಕಟ್ಟಿಸಿದೆ. ಚಂದ್ರಾಂಬಾ ದೇವಾಲಯದ ಮೇಲೆ ಸನ್ನತಿ ಶಾಸನ ಇದೆ. ಪ್ರಾಕೃತಿ ಮತ್ತು ಬ್ರಾಹ್ಮಣಿ ಭಾಷೆಯಲ್ಲಿದೆ. ಅಶೋಕ ಚಕ್ರವು ತನ್ನ ಸಿಂಹಾಸನದ ಮೇಲೆ ಕುಳಿಸಿರುವ ಚಿತ್ರವನ್ನು ಕಾಣಬಹುದು. ಏನಪ್ಪ ಅಂದರೆ ಅಶೋಕ ಮಗಧದ ರಾಜ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದು ನಾವು ಕೊಡ್ತಾವ್ರೆ. ಎಕ್ಸ್ಟ್ರಾ ಇನ್ಫಾರ್ಮೇಷನು ಅಶೋಕ ಮಗಧದ ರಾಜ ಎಂದು ಎದರಲ್ಲಿ ಬರೆದಪ್ಪ ಅಂದರೆ ಬಾಬ್ರು ಶಾಸನದಲ್ಲಿ. ಅಶೋಕ ಪದ ನಾಮ ಹೆಸರು ಉಲ್ಲೇಖ ಅಥವಾ ದೇವನಾಂಪ್ರಿಯ ಅಂದ್ಬಿಟ್ಟು ಮಸ್ಕಿ ಶಾಸನದಲ್ಲಿ ಕಂಡುಬರುತ್ತೆ. ಅದೇ ಥರ ಬುದ್ಧನ ಜನನ ಬಗ್ಗೆ ಯಾವ್ದು ಹೇಳುತ್ತಪ್ಪ ಅಂತಂದರೆ ರುಮ್ಮಿಂದೆ ಶಾಸನ. ತಿರ್ಗಾ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಯಾವ್ದು ಹೇಳುತ್ತಪ್ಪ ಅಂತಂದರೆ ಗಿರ್ನಾರು ಶಾಸನ. ಓಕೆ.
ತಿರ್ಗಿ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ರಾಜರ ಬಗ್ಗೆ ಇದೆ ಮಾಹಿತಿ ಅಂದರೆ ಅಶೋಕ ಸ್ತಂಭ ಶಾಸನ ಮತ್ತು ಸಮುದ್ರಗುಪ್ತನ ಪ್ರಶಸ್ತಿ, ಮೊಘಲರ ಚಕ್ರವರ್ತಿ ಜಹಾಂಗೀರ್ ಬಗ್ಗೆ, ಸಮುದ್ರಗುಪ್ತ ಬಗ್ಗೆ, ಅಶೋಕನ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಮತ್ತು ಅಶೋಕನ ಪ್ರಮುಖ ಬಂಡೆಗಳಲ್ಲಿ ದಕ್ಷಿಣ ಭಾರತದಲ್ಲಿ ಯಾವುದಾದ್ರು ಸಿಕ್ಕಿದೆ ಅಂತಂದರೆ ಒಂದು 2ನೇ ಬಂಡಗಲ್ ಶಾಸನ, 13ನೇ ಬಂಡಗಲ್ ಶಾಸನ. ಏನಪ್ಪ ಅಂತಂದರೆ 2ನೇ ಬಂಡಗಲ್ ಶಾಸನ ಬಂದ್ಬಿಟ್ಟು ಮುಖ್ಯವಾಗಿ ಏನು ಹೇಳ್ತಪ್ಪ ಅಂತಂದರೆ ಸಮಾಜ ಕಾರ್ಯಗಳ ಬಗ್ಗೆ ಹೇಳ್ತದೆ. ಏನು ಹೇಳುತ್ತೆ? 2ನೇ ಬಂಡಗಲ್ ಶಾಸನ ಸಮಾಜ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳ ಬಗ್ಗೆ ಹೇಳ್ತದೆ. 3ನೇ ಬಂಡಗಲ್ ಬಂದ್ಬಿಟ್ಟು ಕಳಿಂಗ ಬಗ್ಗೆ, ಚೇರ, ಚೋಳ, ಪಾಂಡ್ಯರ ಬಗ್ಗೆ ಮಾಹಿತಿ ನೀಡ್ತದೆ. ಅದು 2 ಮತ್ತು 3ನೇ ಬಂಡಗಲ್ ಶಾಸನ. ಬೌದ್ಧ ಧರ್ಮ ಪ್ರಚಾರ ಬಗ್ಗೆ ಮಾಹಿತಿ ನೀಡ್ತದೆ. ಚಂದ್ರಗುಪ್ತ ಮತ್ತು ಅಶೋಕ ಹೆಸರುಗಳು ಯಾವ ಶಾಸನದಲ್ಲಿ ಉಲ್ಲೇಖ ಆಗಿದ್ದು? ರುದ್ರಧಾಮ, ಜನಗಳದ ರುದ್ರಧಾಮ ಶಾಸನ. ಯಾಕಂದರೆ ಸುದರ್ಶನ ಸರೋವರ ಕಟ್ಸ್ತಾನಲ್ಲ, ಈ ಸುದರ್ಶನ ಸರೋವರ ಬಗ್ಗೆ ಆವಾಗವಾಗ ಕ್ವಶನ್ಸ್ ಆಗ್ತಾ ಇರುತ್ತೆ. ಸುದರ್ಶನ ಸರೋವರ ಯಾರು ಕಟ್ಟಿಸಿದವರು ಯಾರು? ಒಂದು, ಇದನ್ನು ದುರಸ್ತಿಗೊಳಿಸಿದವರು ಯಾರು? ಅಭಿವೃದ್ಧಿಗೊಳಿಸಿದವರು ಯಾರು? ಅಭಿವೃದ್ಧಿ ಯಾರು? ಗೌತಮ ಶಾತಕರ್ಣಿಗಳ ನಹಪಾಣನ ಸೋಲು ಕೆಳಗಿನ ಯಾವ ಶಾಸನದ ಸಂಗ್ರಹದಲ್ಲಿ ಕಾಣಬಹುದು? ಗೌತಮ ಪುತ್ರನ ಬಗ್ಗೆ ನಹಪಾಣನ ಸೋಲಿಸ್ತಾನೆ ಗೌತಮ ಪುತ್ರ, ಅದು ನಾಸಿಕ್ನ ಶಾಸನದಲ್ಲಿ ಕಾಣಬಹುದು. ಉದಾಹರಣೆ, ಗೌತಮಿ ಶಾತಕರ್ಣಿ ಇದ್ದಾರಲ್ಲ, ಅವ್ರು ಏನಪ್ಪ ಅಂತಂದರೆ ಒಂದು ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಶಕರ ರಾಜ ನಹಪಾಣನ ಸೋಲಿಸ್ತಾನೆ. ಸೋಲಿಸ್ಬಿಟ್ಟು ಆ ವಿಜಯೋತ್ಸವ ನೆನಪಿಗಾಗಿ ನಾಸಿಕ್ ಶಾಸನವನ್ನು ರಚನೆ ಮಾಡಿದ್ದಾರೆ. ನಾಸಿಕ್ ಶಾಸನ ರಚನೆ ಮಾಡಲಾಗಿದೆ. ಯಾರು? ನಹಪಾಣನನ್ನು ಸೋಲಿಸಿದ್ದಕ್ಕಾಗಿ. ನಾನಗಢ ಶಾಸನ, ರಾಜನ ಸಾಧನೆಗಳು. ಯಾವ ಶಾತವಾಹನ ರಾಜನ ಸಾಧನೆಗಳು ನಾನಗಢ ಶಾಸನದಲ್ಲಿದೆ? ಯಾವ ರಾಜಪ್ಪ ಅಂತ ಕೇಳಿದ್ದಾರೆ. ಅದು 1ನೇ ಶಾತಕರ್ಣಿ. ಮತ್ತೆ ಕೇಳಿದ್ದಾರೆ, ರಿಪಿಟೇಷನ್ಗೋಸ್ಕರ. ಆಮೇಲೆ ಐಹೊಳೆ ಶಾಸನ ಬಂದ್ಬಿಟ್ಟು ಮೇಘೂತಿ ದೇವಾಲಯ ಮತ್ತು ಮುಕ್ತೇಶ್ವರ ದೇವಾಲಯ ಅದರಲ್ಲಿ ಕಂಡುಬರುತ್ತೆ. ಆದರೆ ನಾವು ಮೇಘೂತಿ ದೇವಾಲಯದಲ್ಲಿ ಕಂಡುಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಮುಕ್ತೇಶ್ವರ ದೇವಾಲಯದಲ್ಲೂ ಕಂಡುಬರುತ್ತೆ. ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಶಾಸನಗಳು ಮುಖ್ಯವಾಗಿ ಬಾದಾಮಿ ಬಂಡೆಗಲ್ ಶಾಸನ, ಹೈದರಾಬಾದ್ ತಾಮ್ರಪಟ್ಟ ಶಾಸನ. ಬಾದಾಮಿ ಬಂಡೆಗಲ್ ಶಾಸನ 1ನೇ ಪುಲಕೇಶಿ ರಚನೆ ಮಾಡಿದರೆ, ಆಮೇಲೆ 3ನೇ ಹೈದರಾಬಾದ್ ತಾಮ್ರಪಟ್ಟ ಶಾಸನ ಬಂದ್ಬಿಟ್ಟು ಶಕ ವರ್ಷದಲ್ಲಿ ಸೂರ್ಯಗ್ರಹಣ ಸಮಯದಲ್ಲಿ ನಿರ್ವಹಣೆ ಮಾಡ್ತಾರೆ. ಇಮ್ಮಡಿ ಪುಲಕೇಶಿ ಬಗ್ಗೆ ಮಾಹಿತಿ ಇದೆ. ಐದನೇ ಶತಮಾನದಲ್ಲಿ ವಿಷ್ಣುವರ್ಧನ ಇದ್ದಾರಲ್ಲ, ಆ ವಿಷ್ಣುವರ್ಧನದ ಬೀರೂರಿನ ತಾಮ್ರ ಶಾಸನದಲ್ಲಿ ಕರ್ನಾಟಕದ ಆಭರಣ ಎಂದು ಬನವಾಸಿಯನ್ನು ಕರೀತಾರೆ. ಬನವಾಸಿ ಕರ್ನಾಟಕ ಆಭರಣ. ಓಕೆ, ಈಗ ಅಶೋಕನ ಸ್ತಂಭ ಶಾಸನಗಳು ಯಾವ ರೀತಿ ಇದೆ ಅಂತಂದರೆ ಈ ಥರ ಇರುತ್ತೆ ನೋಡಿ. ಅಶೋಕನ ಸ್ತಂಭ ಶಾಸನ ಈ ಥರ ಕೆತ್ತಿರ್ತಾರೆ. ಅಶೋಕನ ಸ್ತಂಭ ಶಾಸನಗಳು ಈ ಥರ ಕೆತ್ತಿರ್ತಾರೆ. ಇನ್ನೊಂದು, ಅಶೋಕನ ಪ್ರಮುಖ ಶಾಸನಗಳು ಬಂದ್ಬಿಟ್ಟು ಈ ಥರ ಕೆತ್ತಲಾಗಿದೆ. ಈ ಥರ ಇರುತ್ತೆ ನೋಡಿ. ಇದರಲ್ಲಿ ಗ್ರೀಕ್ ರಾಜರುಗಳಾದ ಆಂಟಿಯೋಕಸ್, ಟಾಲೆಮಿ ಮತ್ತು ಮಗಧ ಮತ್ತು ಅಲೆಕ್ಸಾಂಡರ್ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ.
ಇನ್ನೊಂದು ಏನಪ್ಪ ಅಂತಂದರೆ ಈ ಲುಂಬಿನಿ ತಿರ್ಗಾ ಈ ಕಂದಹಾರು ಗಿರ್ನಾರ್ ಶಾಸನ ಇಲ್ಲಿದೆ ನೋಡಿ, ಉಜ್ಜಯಿನಿ, ಮತ್ತು ಇಲ್ಲೆಲ್ಲ ಶಾಸನ ಸಿಕ್ಕಿದೆ. ಸನ್ನತಿ ಅಂತ, ಯರಗುಡಿ, ಧೌಲಿ ಶಾಸನ. ಓಕೆ, ನಿಟ್ಟೂರು ಅಲ್ಲಿ ಸಿಕ್ಕಿದೆ, ಬ್ರಹ್ಮಗಿರಲ್ಲಿ ಸಿಕ್ಕಿದೆ ಕರ್ನಾಟಕದಲ್ಲಿ, ಉಡಗೋಳಂದಲ್ಲಿ ಸಿಕ್ಕಿದೆ, ಸಿದ್ದಾಪುರದಲ್ಲಿ ಸಿಕ್ಕಿದೆ, ಗವಿಮಠ, ಕೊಪ್ಪಳ, ಮಸ್ಕಿ ಎಲ್ಲ ಶಾಸನಗಳು ಸಿಕ್ಕಿರೋವು. ನೋಡಿ ಸ್ನೇಹಿತರೆ, ಇನ್ಮೇಲೆ PDF ಸಮೇತ ಕೊಡ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಆಗಲಿ, ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ, ಕ್ವಶನ್ ಪೇಪರ್ ಸಮೇತ PDF ಸಮೇತ ಉಚಿತವಾಗಿ ಕೊಡ್ತೀನಿ. ನಾನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಜಾಬ್ ತಗೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂತಂದರೆ ನಾನು ಒಬ್ಬ ಬಡ ವಿದ್ಯಾರ್ಥಿ ಆಗಿದ್ದು ಬಡತನದಿಂದ ಮೇಲೆ ಬಂದಿದ್ದೀನಿ. ಅದಕ್ಕೆ ಎಜುಕೇಷನು ತುಂಬ ಭಾಳ ಇಂಪಾರ್ಟೆಂಟು. ನೋಟಿಫಿಕೇಷನ್ ಪಕ್ಕ ಆಗುತ್ತೆ, ಆದರೆ ನೀವೇನು ಮಾಡ್ತೀರಂದರೆ ಸ್ವಲ್ಪ ವೇಟ್ ಮಾಡಿ. ಯಾಕಂದರೆ ನೋಟಿಫಿಕೇಷನ್ ಪಕ್ಕ ಆಗುತ್ತೆ. ಸ್ವಲ್ಪ ನೀವು ನಿಧಾನದಿಂದ ಶಾಂತಿ ವರ್ತನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ನೋಡಿ, ಈಗ ಸಂವಿಧಾನ ಆಗಲಿ, ಕಾನ್ಸ್ಟಿಟ್ಯೂಷನ್ ಆಗಲಿ ನಾನು PDF ಸಮೇತ ಕೊಡ್ತೀನಿ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ, ಆಯಿತಾ. ಈ ಸುದರ್ಶನ ಸರೋವರ ಬಗ್ಗೆ ಮಾಹಿತಿ ನೀಡಬೇಕಂತಂದರೆ, ಈ ರುದ್ರಧಾಮ ಅದನ್ನು ದುರಸ್ತಿಗೊಳಿಸ್ತಾನೆ, ಪುಷ್ಯಮಿತ್ರ ಸಿಂಗ ಅದನ್ನು ಕಟ್ಟಿಸ್ತಾನೆ. ಇದಕ್ಕೆ ನಿಮಗೆ ಟೀಮ್ ಹೋಮ್ವರ್ಕ್ ಅಂತಾರೆ ಇದನ್ನು. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನೀವೇ ಆನ್ಸರ್ ಮಾಡಿ. ಆನ್ಸರ್ ನೋಡ್ಕೊಳ್ಳಿ, ವರ್ಕ್ ನಿಮಗೆ ವರ್ಕೌಟ್ ಇದೆ.